ಪಾಕಿಸ್ತಾನದ ಅಧಿಕಾರಿಗಳಿಗೆ ನಿಯತ್ತು ಎಂಬ ಪದದ ಅರ್ಥವೇ ಗೊತ್ತಿಲ್ಲ ಅನ್ನೋದು ಜಗತ್ತೇ ತಿಳಿದಿರುವಂತಹ ಸತ್ಯ. ಆದ್ರೆ ಇದು ಕೇವಲ ಹೊರಗಿನವರಿಗೆ ಮಾತ್ರ ಅನ್ವಯಿಸತ್ತೆ ಅನ್ಕೊಂಡ್ರೆ ತಮ್ಮ ರಕ್ಷಣೆಗೆ ಪ್ರಾಣದ ಹಂಗನ್ನ ತೊರೆದು ನಿಂತಹ ಯೋಧರಿಗೂ ಸಹ ಪ್ರಾಮಾಣಿಕರಾಗಿರೋಕೆ ಈಗ ಪಾಕ್ನ ಆಡಳಿತಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಸಾಬೀತಾಗಿದ್ದು, ಬಲೂಚಿಗಳ ಸೆರೆಯಲ್ಲಿರುವಂತಹ ವ್ಯಕ್ತಿಗಳು ನಮ್ಮ ಯೋಧರೇ ಅಲ್ಲ ಎಂದಿರೋದು ಈಗ ಪಾಕಿಸ್ತಾನದ ಅಧಿಕಾರಿಗಳ ದ್ವಂದ್ವ ಮುಖಕ್ಕೆ ಉದಾಹರಣೆ. ಪಾಕಿಸ್ತಾನದ ಅತ್ಯಂತ ವಿವಾದಿತ ಪ್ರದೇಶವಾಗಿರುವಂತಹ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇತ್ತೀಚೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ತಾರಕಕ್ಕೇರಿತು. ಇದರಲ್ಲಿ ಪಾಕಿಸ್ತಾನದ 7 ಸೈನಿಕರನ್ನ ಬಲೂಚಿಗಳು ಸೆರೆ ಹಿಡಿದಿದ್ದು, ಇವರನ್ನ ಬಿಡಿಸಿಕೊಳ್ಳೋಕೆ ಫೆಬ್ರವರಿ 22ರ ಡೆಡ್ ಲೈನ್ ಅನ್ನ ನೀಡಿದೆ. ಆದ್ರೆ ಪಾಕಿಸ್ತಾನದ ಅಧಿಕಾರಿಗಳು ಮತ್ತೆ ತಮ್ಮ ನರಿ ಬುದ್ಧಿಯನ್ನ ತೋರಿಸಿದ್ದು, ನಮ್ಮ ಸೇನೆಯ ಯಾವೊಬ್ಬ ಯೋಧನೂ ಸಹ ಬಲೂಚ್ ಕೈಯಲ್ಲಿ ಸಿಕ್ಕಿಲ್ಲ, ಅಲ್ಲದೆ ಅವರು 7 ಮಂದಿ ಸೈನಿಕರನ್ನ ಸೆರೆ ಹಿಡಿದಿದ್ದೇವೆ ಅಂತ ಹೇಳೋ ವ್ಯಕ್ತಿಗಳು ನಮ್ಮ ಪಾಕಿಸ್ತಾನದ ಯೋಧರೇ ಅಲ್ಲ ಅಂತ ತಮ್ಮವರನ್ನೇ ತಿರಸ್ಕರಿಸಿದೆ. ಈ ಹಿನ್ನೆಲೆಯಲ್ಲಿ ತಮ್ಮವರನ್ನೇ ತಿರಸ್ಕರಿಸಿದಂತಹ ಪಾಕ್ ಬಂಡವಾಳವನ್ನ ಬಯಲು ಮಾಡಿದ ಬಲೂಚಿಗಳು ಈಗ ಪಾಕಿಸ್ತಾನದ ಯೋಧರು ತಮ್ಮ ಸೇನಾ ಐಡಿ ಕಾರ್ಡ್ಗಳನ್ನ ತೋರಿಸಿ ಅಂಗಲಾಚ್ತಾ ಇರುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಪಾಕಿಸ್ತಾನ ನಮ್ಮನ್ನ ತಿರಸ್ಕರಿಸೋದಾದ್ರೆ ಸೈನ್ಯಕ್ಕೆ ಸೇರಿಸ್ಕೊಂಡ್ರಿ ಅಂತ ದಯನೀಯವಾಗಿ ಯೋಧರು ಕೇಳ್ತಿದ್ದಾರೆ.